ಪೂರ್ಮಾಸ್ ಕಿಚನ್ಗೆ ಸ್ವಾಗತ. ಕ್ರಿಸ್ಪಿಯಾಗಿರ್ತಕ್ಕಂಥ ಒಳಗಡೆ ಸ್ಪಾಂಜಿ ಆಗಿರ್ತಕ್ಕಂಥ ಬೋಂಡ ಮಾಡೋದು ಹೇಗೆ ಅಂದ್ಕೊಂಡ್ರಾ? ನೋಡಿ, ಉಳಿದಿರೋ ದೋಸೆ ಹಿಟ್ಟಲ್ಲಿ ನಾನು ಬೋಂಡ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈ ಹಿಟ್ಟು ಹುಳಿಯಾಗಿರುತ್ತೆ, ದೋಸೆ ತಿನ್ನೋ ಕೂಡ ಆಗಲ್ಲ. ಅಂಥ ಟೈಮಲ್ಲಿ ನೀವು ಇದಕ್ಕೆ 1-2-3 ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡಿ ಬೋಂಡ ಮಾಡ್ಕೋಬೋದು. ನಾನು ಇದಕ್ಕೆ ಚಿರೋಟಿ ರವೆ ತೊಗೊಂಡಿದ್ದೀನಿ. ನೀವು ಕ್ವಾಂಟಿಟಿ ನೋಡಿಕೊಂಡು ಹಿಟ್ಟು ಯಾವ ಕನ್ಸಿಸ್ಟೆನ್ಸಿಯಲ್ಲಿದೆ ನೋಡಿಕೊಂಡು ರವೆನ ಸ್ವಲ್ಪ ಸಪ್ರೇಟಲ್ಲಿ ಒಂದು ಬಟ್ಲಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ 1-2 ಸ್ಪೂನಷ್ಟು ಹಸಿ ಕಡಲೆಬೇಳೆ ಹಿಟ್ಟು. ಇದು ದೋಸೆ ಹಿಟ್ಟು ನೀರಿದೆ ತುಂಬ, ಅದರಲ್ಲಿ ಹಾಕಿದರೆ ಗಂಟಾಗ್ಬಿಡುತ್ತೆ. ಸೊ ಅದಕ್ಕೆ ನಾನು ಸಪ್ರೇಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಗಂಟಿಲ್ದೇ ಚೆನ್ನಾಗಿ ಕಲಿಸ್ಕೊಳ್ಳಿ ಮುಂಚೆ ಇದನ್ನು. ನಂತರ ನಾವು ದೋಸೆ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಳೆ ಬರ್ತಿರೋ ಟೈಮಲ್ಲಿ ಈ ಥರ ನಿಮಗೆ ಬೋಂಡ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಇದಕ್ಕೆ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ನಿಧಾನವಾಗಿ ಎಲ್ಲ ಹೊಂದೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಗಟ್ಟಿಯಾಗಿದೆ. ಈಗ ಇನ್ನೊಂದು ಸ್ವಲ್ಪ ಬೇಕು ನನಗೆ, ಅದಕ್ಕೆ ನಾನಿಲ್ಲಿ ಇನ್ನೊಂದು 2 ಸ್ಪೂನ್ ರವೆನ ಹಾಕ್ತಾಯಿದ್ದೀನಿ. ಮಿಕ್ಸ್ ಆಗಿದೆ. ಇದಕ್ಕೆ ಸ್ವಲ್ಪ ಜೀರಿಗೆ, ಹೆಚ್ಚಿರ್ತಕ್ಕಂಥ ಹಸಿಮೆಣಸಿನಕಾಯಿ, ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಸ್ಪೂನ್ಗಿಂತ ನೀವು ಕೈಯಲ್ಲೇ ಬೋಂಡ ಹಾಕ್ಕೊಂಡ್ರೆ ಶೇಪ್ ಕೂಡ ಚೆನ್ನಾಗಿ ಬರುತ್ತೆ. ಈಗ ಒಂದು ಬಾಣಲೆಗೆ ಎಣ್ಣೆನ ಕಾಯಕ್ಕೆ ಇಟ್ಬಿಟ್ಟು ಬೋಂಡ ಹಾಕೋಣ. ನೋಡಿ, ಈ ಥರ ಕಾದಿರೋ ಎಣ್ಣೆಯಲ್ಲಿ ಒಂದೊಂದಾಗಿ ಬೋಂಡಗಳನ್ನ ಹಾಕಿ 2 ಸೈಡ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸ್ಕೊಂಡ್ರೆ ಬೋಂಡ ರೆಡಿ ಆಗುತ್ತೆ. ಕಲರ್ ಕೂಡ ಚೇಂಜ್ ಆಗ್ತಾ ಇದೆ. ಈಗ ತೆಗಿತಾ ಇದ್ದೀನಿ ನಾನು. ಬಿಸಿಯಾಗಿರೋ ಬೋಂಡ ಚಟ್ನಿ ಜೊತೆ, ಟೊಮೆಟೊ ಸಾಸ್ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.